ತುಂಬಾ ಖುಷಿ ಆಗ್ತಿದೆ ಸರ್. ಅನ್ಕೊಂಡಿದ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನ ನಾನು ವಿಭಿನ್ನ ಜನ ಟ್ರೈ ಮಾಡೋದ್ರಿಂದ ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಇತ್ತು. ಬಟ್ ಇಲ್ಲ, ಜನ ಎಂಜಾಯ್ ಮಾಡ್ತಾರೆ ರೀತಿ ಪ್ರತಿಯೊಂದು ಅವ್ರು ಮಾತಾಡೋದು ಅಂತ ತುಂಬಾ ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. 4 ಸಿನಿಮಾ ಆದ್ಮೇಲೆ 5ನೇ ಸಿನಿಮಾ ನಾನು ನೋಡಿರ್ಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಒಬ್ಬ ಲೇಡಿ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ? ಖುಷಿ ಆಗುತ್ತೆ ಸರ್. ಅದೇ ಬೇಕಾಗಿರೋದು. ಒಬ್ಬ ಕಲಾವಿದನ ಕಾಂಪ್ಲಿಮೆಂಟ್ ಆಗಲ್ಲ ಸರ್. ನನಗಂತೂ ಮನಸ್ಪೂರ್ವಕ ಗೆದ್ದಿದೀವಿ ಅನ್ನೋದು ನಮ್ಗೆ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೀರಾ. ಎಲ್ಲರೂ ಕೂಡ ಹೇಳುದು ಧನ್ವೀರ್ ಅವರನ್ನ ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರನ್ನ ನೋಡಿದ ರೀತಿಯ ಫೀಲ್ ಆಗ್ತಾ ಇದೆ ನಮ್ಗೆ. ಅವ್ರನ್ನ ಯಾರು ಹತ್ತು ಮಾಡಕ್ಕಾಗಲ್ಲ ಮೇಡಮ್. ಅವ್ರವ್ರೆ ನಾವೇ ನಮ್ಮ ಪಾತ್ರ. ನಾನು ಇದಕ್ಕೇನು ಒದಗಿಸ್ಬೇಕಾಗ ಅದು ಸರ್. ಒಬ್ಬ ಹೀರೋ ಆಗಿ ಈಗ ಕತೆ ಬಗ್ಗೆ ಮಾತಾಡ್ತಾ ಹೋದಾಗ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಕತೆಗೆ ಅದ್ರ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಇವಾಗ. ಈ ಸಿನಿಮಾ ಹಯಗ್ರೀವ ಅನ್ನೋದು ಕಥೆಯಿಂದ ಗೆಲ್ತಾ ಇದೆ ಅಂತ ನಮಗೆ ಅನಿಸುತ್ತೆ. ಖಂಡಿತವಾಗ್ಲು ಸರ್. ಈಗ ಜನ ಅದನ್ನ ಹೇಳ್ತಾ ಇದ್ದಾರೆ ಸರ್. ಇಂಟರ್ವ್ಯೂಸ್ ಜನ ಇವತ್ತು ವಿಭಿನ್ನತೆ ಕೇಳ್ತಾ ಇದಾರೆ, ಕಂಟೆಂಟ್ಸ್ ಕೇಳ್ತಾ ಇದಾರೆ. ಯೂಶಲಿ ಈಗ ಎಲ್ಲ ವರ್ಲ್ಡ್ ಸಿನಿಮಾಸ್ ಕೈಯಲ್ಲಿ ಇರೋದ್ರಿಂದ ಅವ್ರು ಹೊಸತನ ಕೇಳ್ತಾರೆ. ಸೊ ಕಂಟೆಂಟ್ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಜನ ಇಷ್ಟಪಟ್ಟೆ ಹೋಗ್ತಾರೆ, ಜನ ಥಿಯೇಟರ್ ಬಂದಿರೋದು. ಈ ಒಂದು ಕ್ಷಣದಲ್ಲಿ ಮಿಸ್ ಮಾಡ್ಕೊತಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಬೋದು ಸರ್. ಇವತ್ತು ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಫಸ್ಟ್ ಅವ್ರು ಸಿನಿಮಾ ನೋಡ್ಬಿಟ್ಟೆ ನಾವು ಮುಂದೆ ಮಾಡ್ತಾ ಇದ್ದೀವಿ. ಅದೊಂದು ಬೇಜಾರಿದೆ. ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಯಾವಾಗ ಇಲ್ಲ ನೋಡ್ತಾರೆ ಸರ್. ಆದಷ್ಟು ಬೇಗ ನೋಡ್ತಾರೆ ಎಲ್ಲ ಕನ್ನಡ ಆಡಿಯನ್ಸ್ ಏನಿಲ್ಲ ಸರ್. ತುಂಬಾ ಖುಷಿ ಆಗ್ತಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂತ ಚಿಕ್ಕ ಕಲಾವಿದರನ್ನ ಗೆಲ್ಸ್ಕೊಡಿ ಅಂತ ಕೇಳ್ತೀನಿ. ಈಗ ಎಷ್ಟು ಅಭಿಮಾನಿಗಳು ಕೇಳ್ತಾ ಇರುವಂತದ್ದು ನೀವು ಮತ್ತೆ ದರ್ಶನ್ ಸರ್ ಅವರು ಸಿನಿಮಾ ಬರಬೇಕು ನೆಕ್ಸ್ಟ್ ಸಿನಿಮಾ ಅನ್ನುವಂಥದ್ದು ಅಲ್ಲಿ ಡಿಸೈಡ್ ಆಗಿರೋ ಮಾಡಕ್ಕೆ ಮೇಡಮ್. ನಮಗೆ ಅದು ಅಲ್ಲಿ ಡಿಸೈಡ್ ಆಗಿದೆ. ಏನಾದ್ರು ಈ ಹಿಂದೆ ಏನಾದ್ರು ಮಾತಾಡ್ತಾರೆ? ಯಾವತ್ತೂ ಇಲ್ಲ. ಓಕೆ. ಈ ಹಿಂದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಿರ್ಮಾಪಕರು ಹೇಳ್ತಾ ಇದ್ರು, ನಮ್ಮ ಸಿನಿಮಾಗಾಗಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೋಸ್ಕರ ಒಂದು ವಾಟ್ಸ್ಆಪ್ ಗ್ರೂಪ್ ನ ಮಾಡಿದ್ದಾರೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಅದಕ್ಕೆ? ಆ ರೀತಿ ನಡೀತಾ ಇದೆ. ಇವತ್ತು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದನ್ನೇ ಹೇಳ್ತಾ ಇದ್ರು. ನಮ್ಮೆಲ್ಲ ಲವ್ ಜಾಸ್ತಿ ಆಗ್ಬಿಡಿದೆ ಸಿಕ್ಕಾಪಟ್ಟೆ ಜನ ಗೊತ್ತ. ಅವ್ರಿಗೆ ಅದು ಉಕ್ಕಿ ಹರಿತಾ ಇದೆ. ಅದಕ್ಕೇನೆ ಇವತ್ತು ನಮ್ದು 2 ಶೋ ಬೇರೆ ಕ್ಯಾನ್ಸಲ್ ಬೇರೆ ಮಾಡಿಸ್ತೀವಿ. ಒಳ್ಳೇದಾಗ್ಲಿ ಅವ್ರಿಗೆ. ಆದಷ್ಟು ಬೇಗ ಅದಕ್ಕೆ ನಾವು ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ನಾವು ತೋರಿಸ್ತೀವಿ. ಓಕೆ ಸರ್. ಅದೇ ಹೇಳೋಣ ಸರ್. ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದೆ ನಮ್ಮ ಮೇಲೆ, ಜೀರ್ಣಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ನಮಗೂ ಇನ್ಮೇಲೆ ಅವ್ರ ಲವ್ ಎಷ್ಟು ಜಾಸ್ತಿ ನಾವು ತೋರಿಸ್ತೀವಿ ಸರ್. ಎಲ್ಲ ಒಂದ್ ಕಡೆ ಕನ್ನಡ ಚಿತ್ರರಂಗದಲ್ಲಿ ವೈರಸ್ ಏನದಿಂದ ಸಿನಿಮಾಗಳು ಸೋಲ್ತಾ ಇದೆ. ಈ ಸಿನಿಮಾಕ್ಕೆ ಯಾವ ತರ ಆಕ್ಷನ್ ತಗೋಬೇಕು? ಖಂಡಿತವಾಗ್ಲು ಸರ್. ಪ್ರೊಡಕ್ಷನ್ ಹೌಸಿಂದ ಯಾವ್ದೇ ರೀತಿ ಕ್ರಮ ತಗೊಬೇಕು. ಅದನ್ನ ನೀಟಾಗಿ ಆಂಟಿ ಪರಿಸ್ಥಿತಿ ಪ್ರತಿಯೊಂದು ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿದ್ದಾರೆ ಪೈರಸಿ ಮಾಡಕ್ಕೆ. ಅದಕ್ಕೆ ಆದಂತ ಒಂದು ವ್ಯವಸ್ಥೆ ನೀಟಾಗಿ ಪ್ಲಾನ್ ಮಾಡಿದ್ದೀವಿ. ಧನ್ವೀರ್ ಅವರ 4 ಸಿನಿಮಾಗಳು ಬಂದ್ರು ಕೂಡ ಈ ಸಿನಿಮಾ ಒಂದು ಸೂಪರ್ ಹಿಟ್ ಕೊಡುತ್ತೆ ಅನ್ನುವಂಥ ಮಾತು ಒಂದಷ್ಟು ಜನ ಅಲ್ಲಿ ಬಂದಿರೋ ರಿವ್ಯೂಗಳು ಕೊಟ್ಟು ಖಂಡಿತ ಅದೇ ಖುಷಿ ಆಗ್ತಿರೋದು ಮೇಡಮ್. ಇಷ್ಟೆಲ್ಲ ಅಡೆತಡೆಗಳು ಇದು ಮತ್ತೇನು ಜನ ಈ ಮಾತು ಹೇಳ್ತಾರೆ. ಅದೇ ಖುಷಿ ಆಗ್ತಿರೋದು. ಯಾವತ್ತೂ ಸೇರೋಣ. ಈ ಸಿನಿಮಾ ನೋಡಿದಾಗ ಸುನಿಲ್ ಅವರು ಇದ್ದಾರೆ ಅಂತ ಹೇಳಿ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಆ ಸಸ್ಪೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಸರ್. ಅದೇನೇ ಸಿನಿಮಾದ ಮಜಾ ಇರೋದು. ನಮ್ಗೆ ಯಾರು ಇಲ್ಲಿವರೆಗೂ ಬಿಟ್ಕೊಟ್ಟಿರ್ಲಿಲ್ವಲ್ಲ ನಾವು. ಸೊ ಅದೇ ಖುಷಿ. ಅದನ್ನೇ ಜನ ಎಕ್ಸ್ಪೆಕ್ಟ್ ಏನೋ ಒಂದು ವಿಭಿನ್ನತೆ ಕೊಡ್ಬೇಕಿತ್ತಲ್ಲ. ಎಲ್ಲರೂ ಟೀನ್ ಆಗಿತ್ತು ಸಿನಿಮಾಗಳು. ಖುಷಿ ಆಗುತ್ತೆ ಸರ್. ಅದೇ ಪೇಪರ್ ಬರ್ಬೇಕಾದ್ರೆ ಕಥನ ಈಸಿಯಾಗಿ ಬರ್ಕೊಡ್ತದೆ. ಸೊ ಸ್ಕ್ರೀನ್ ಮೇಲೆ ತರ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಸೆನ್ಸಾರ್ ಯಾರು ಕಷ್ಟ ಕೊಡ್ತಾರೆ. ಒಂದು ಹೊಸ ಡೈರೆಕ್ಟ್ ಬರೋಕೆ ಎಷ್ಟು ಪ್ರೊಜೆಕ್ಟ್ ರೆಡಿ ಆಗಿರ್ತಾರೆ. ಏನು ಸರ್ ಎ ಸರ್ಟಿಫಿಕೇಟ್ ಕೊಟ್ಟು ಡೆವಿಸಿ ಕಮಿಟಿಗೆ ಹೋಗ್ತಾರೆ. ಒಂದು ಸಿನಿಮಾ ಬರಬಾರ್ದು ಇಷ್ಟು ನೋಡ ಅಂತ ಗೊತ್ತಾಗುತ್ತೆ ನಮಗೆ. ಸೊ ನೋಡೋಣ ಸರ್. ಜನ ಆಕ್ಷೇಪ ಮಾಡ್ತಾರೆ ಅನ್ಕೊಂಡು ಹೊಸ ಕಥೆ ಮಾಡಿದ್ವಿ. ಜನ ಆಕ್ಷೇಪ ಮಾಡ್ತಾರೆ ಅಂತ ನಿರೀಕ್ಷೆ. ಸೊ ಒಬ್ಬ ಕಲಾವಿದನ 14 ವರ್ಷಗಳ ಕನಸನ್ನು ನೀವು ಈಡೇರಿಸಿದ್ದು ಕೂಡ ವಿಲಾಸದಲ್ಲಿ. ಸೊ ಹೆಸರು ಹೇಳ್ಬೇಕು ಬೇಡ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಜನ ಬಂದು ಥಿಯೇಟರ್ ಅಲ್ಲೇ ಅವ್ರ ಎಕ್ಸ್ಪೀರಿಯನ್ಸ್ ನೋಡ್ಲಿ, ಅವರ ಒಂದು ಅಭಿನಯವನ್ನ ನೋಡ್ಬೇಕು. ಸೊ ಆ ನಟನ ಒಂದು ಅಭಿನಯಕ್ಕೆ ಸರ್ ಅಭಿನಯ ನೋಡ್ಬಿಟ್ಟು ತುಂಬಾ ಹಿಂದೆ ಫಿಲಮ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಸೊ ಅವ್ರ ಅಪ್ರೋಚ್ ಮಾಡಿದಾಗ ಅವ್ರು ಅಂದ್ರು 14 ವರ್ಷ ಆದ್ಮೇಲೆ ಕತೆ ಕೇಳ್ತಾರೆ. ವರ್ಷಕ್ಕೆ ಅವರು 15-20 ಕತೆ ಕೇಳ್ತಾರೆ. ಬಟ್ ಯಾವ ಸಿನಿಮಾ ಓಕೆ ಮಾಡಿದ್ರು 14 ವರ್ಷದ ಓಕೆ ಮಾಡಿಲ್ಲ. ಲಾಸ್ಟ್ ವರ್ಷ ನಾವು ಓಕೆ ಮಾಡಿದ್ರೆ ಮರ್ಯಾದೆ ಪ್ರಶ್ನೆ ಆಗ್ಬೇಕು ನಮಗೆ ಸಿನಿಮಾ ಓಕೆ ಮಾಡಿದ್ರು. ಸೊ ಕತೆ ಕೇಳಿದಾಗ ಇಲ್ಲ ಬೇಡ ಹಂಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಪ್ರೋಚ್ ಮಾಡಿದಾಗ ಇಲ್ಲ ಬೇಡ ಹಂಗೆ ಅಂತ. ಸೊ ಕತೆ ಕೇಳ್ಬಿಟ್ಟು ಡಿಸೈಡ್ ಮಾಡಿ. ನೀವು ಕತೆ ಕೇಳ್ತಿದ್ದಂಗೆ ಒಂದೇ ಮಾತು ಇಷ್ಟ ಡೇಟ್ ಬೇಕು ಅಂತ ಅವರು ಅಂತ ಹೇಳಿದ್ರು. ಖುಷಿ ಆಯ್ತು ಅವ್ರಿಗೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಯ್ತು. ಸೊ ಅದಕ್ಕೆ ಕ್ಯಾಮ್ರಾ ನೋಡಿ ಸರ್. ತುಂಬಾ ಸಸ್ಪೆನ್ಸ್ ಇದೆ ಈ ಸಿನಿಮಾದಲ್ಲಿ. ಇನ್ನು ಪಾರ್ಟ್ 2 ಏನಾದ್ರೂ ಬರುತ್ತಾ? ಪಾರ್ಟ್ 2 ಅಲ್ಲಿ ನೋಡಿದ್ವಿ. ನಮ್ಗೆಲ್ಲ ಕ್ಲೈಮ್ಯಾಕ್ಸ್ ಕೊಟ್ಟಿಲ್ಲ ಅನಿಸ್ತಾ ಇದೆ. ಇನ್ನು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದೀವಿ. ಬೇರೆ ಲೀಡರ್ ಕ್ಲೈಮ್ಯಾಕ್ಸ್ ಆಗೋಗಿದೆ. ಬೇರೆ ಲೀಡರ್ ಪಾರ್ಟ್ 2 ಯಾವ ರೀತಿ ಬರ್ಬೋದು ಅಂತ ಇವರೇ ಹೀರೋನಾ? ಇಲ್ಲ ನೋಡೋಣ ಏನಾಗುತ್ತೆ ಸರ್. ಕೇರಳದಲ್ಲಿ ಆ ಕತೆ ಬರುತ್ತೆ ಈ ಕತೆ ಬರುತ್ತೆ ಅಂದ್ರೆ ಇನ್ನು ಪ್ಯಾನ್ ಇಂಡಿಯಾ ತಗೊಂಡು ಹೋಗೋದು ಏನಾದ್ರು ಇದೆಯಾ? ಇಲ್ಲ ಕನ್ನಡ ಕನ್ನಡ ಓಟಿಟಿ ಎಲ್ಲ ಲ್ಯಾಂಗ್ವೇಜ್ ಇದೆ. ಈಗ ಪಾರ್ಟ್ 2 ಬರುತ್ತೆ ಅಂತ ಅಂದ್ರಿ. ಬಟ್ ಒಂದಷ್ಟು ಜನ ಅಭಿಮಾನಿಗಳ ಮಾತು ದರ್ಶನ್ ಸರ್ ಅವರು ಧನ್ವೀರ್ ಅವ್ರ ಜೊತೆನೆ ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪಾರ್ಟ್ 2 ಅಲ್ಲಿ ಇರ್ತಾರಾ? ಅಂದ್ರೆ ಯೋಚನೆ ಮಾಡ್ತಾ ಇದೀವಿ. ಪಾರ್ಟ್ 2 ಅಲ್ಲಿ ಇವರಿಗೆ ಮಗು ಆಗುತ್ತಾ? ಸರ್ ವಿಲನ್ ಎಲ್ಲೂ ಪ್ರಮೋಷನ್ಗೆ ಕರೆದಿರಲಿಲ್ಲ. ಅದು ಗುಡ್
ಹಂಗೆ ಮೇಂಟೈನ್ ಮಾಡೋದಕ್ಕ ಅಥವಾ ಇಲ್ಲ ಅಂತಂದ್ರೆ ಸಸ್ಪೆನ್ಸ್ ಆಗಿದೆಯಾ? ಸಸ್ಪೆನ್ಸ್ ಆಗಿಲ್ಲ ಸರ್. ನೆಕ್ಸ್ಟ್ 2 ಡೇಸ್ ಆದ್ಮೇಲೆ ಅವ್ರು ಬರ್ತಾರೆ. ಜನ ಕರೀಲಿ ಅಂತ ಏನಾದ್ರು ಇದೆಯಾ? 2 ಡೇಸ್ ಆದ್ಮೇಲೆ ಬರ್ತಾರೆ, ರಿವ್ಯೂಗೆಲ್ಲ ಬರ್ತಾರೆ, ಬೈಟ್ಸ್ ಕೊಡ್ತಾರೆ. ಸೊ 2 ಡೇಸ್ ಇರಲಿ ಸಸ್ಪೆನ್ಸ್. ಆ ನಟನ 14 ವರ್ಷಗಳ ಹಿಂದೆನೆ ನೋಡಿದ್ರೆ ಅವ ಎಂತ ಆಕ್ಟಿಂಗ್ ಅಂತ ಹೇಳ್ಬಿಟ್ಟು ಅವರನ್ನ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ನೀವು ಯಾವ ರೀತಿ ಇಮ್ಯಾಜಿನ್ ಮಾಡಿದ್ರೆ ಈ ತರ ತೋರಿಸ್ಬೇಕು ಅಂತಾದಾಗ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ? ಇಲ್ಲ ಸರ್, ನಾವು ಅವ್ರು ಅನ್ಕೊಂಡಿರಲಿಲ್ಲ ಫಸ್ಟ್, ಬೇರೆ ಒಂದಷ್ಟು ಆಪ್ಷನ್ ಅನ್ಕೊಂಡಿದ್ವಿ. ನಮ್ಮ ಕೋ ಡೈರೆಕ್ಟರ್ ಸಜೆಸ್ಟ್ ಮಾಡಿದ್ವಿ, ಇವರು ಚೆನ್ನಾಗಿರುತ್ತೆ ಅಂತ ಹೇಳಿ ಚೇತನ್ ಅವ್ನು ಸಜೆಸ್ಟ್ ಮಾಡಿದ್ವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ 8073516055.